ನೀವು ಒಂದು ವರ್ಷದ ಲೆಕ್ಕ ಹಾಕ್ರಿ, ಒಂದೊಂದು ತಿಂಗಳಿಗೂ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ ನಿಮಗೆ. ಒಂದು ವರ್ಷಕ್ಕೆ ಎಷ್ಟು ಬರಬೇಕು? ಅದು ಎದಕ್ಕೆ ಕಾರಣ ಅಂದರೆ ನಾವು ಹಾಕಬಾರ್ದು ಅಂತ ಸರ್ಕಾರಕ್ಕಿಲ್ಲ, ನಮ್ದು ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಉದಾಹರಣೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಹೌದ್ರಿ ಸರ್, ಅದಕ್ಕೆ ನಿಮ್ಗೆ ಪ್ರಶ್ನೆ ಕೇಳಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದುಡ್ಡು ಹೆಂಗೆ ಬರುತ್ತೆ, ಅದನ್ನ ಹೆಂಗೆ ಹಂಚಬೇಕು ಅನ್ನುವಂತಹ ವಿಚಾರದಲ್ಲಿ ತಾವು ತುಂಬಾ ಇಂಪಾರ್ಟೆಂಟ್. ಇದು ಆರ್ಥಿಕ ಸಲಹೆಗಾರರು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ತೆರಿಗೆ ಸಂಗ್ರಹಣೆ ಆಗೋದು GST ಮುಖಾಂತರ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಬಟ್ ಅದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. GST ಇಟ್ ಇಸ್ ಎ ಬೋರ್ಡ್ ಇದೆ, ಅದಕ್ಕೊಂದು GST ಕೌನ್ಸಿಲ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಇವರು ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಇಸ್ ದ ಚೇರ್ಮನ್ನು. ನಮ್ಮ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಯಾರ್ದಾರು ಮಂತ್ರಿಗಳು ಒಬ್ಬರು ಮೆಂಬರ್ ಇರ್ತಾರೆ ಅಷ್ಟೇ ರಾಜ್ಯದವರು. ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಇವ್ರಿಗೆ ಹೋಗುತ್ತೆ, ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ.